ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನೆಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಶಾಪಿಂಗ್ ಇದೆ, ಅಂದರೆ ಲೈಕ್ ಗ್ರಾಸರಿ ಶಾಪಿಂಗ್ ಮತ್ತು ಇನ್ನೇನು ತೊಗೋಬೇಕು ನಾವು, ಸೋಫಾ ಟೇಬಲ್. ಸೊ ಸದ್ಯಕ್ಕೆ ಇಷ್ಟು ತೊಗೋಬೇಕು. ಸೊ ಹೊರಗಡೆನೇ ಇವತ್ತು ತಿಂಡಿ ಮಾಡ್ಕೊಂಡ್ವಿ. ಇಡ್ಲಿ ಮತ್ತು ವಡ ತೊಗೊಂಡಿದ್ವಿ. ಇವನು ಬಿಸಿಬೇಳೆಭಾತ್ ತೊಗೊಂಡಿದ್ದ. ಸೊ ಅಲ್ಲೇ ಹೋಟೆಲ್ ಪಕ್ಕನೇ ಒಂದು ರಾಯಲ್ ಮಾರ್ಟ್ ಇತ್ತು, ರಾಯಲ್ ಮಾರ್ಟಿಗೆ ಹೋಗಿದ್ವಿ. ಸೊ ಬೇಸಿಕ್ ನಮ್ಗೆ ಏನೇನು ಬೇಕು ಅದನ್ನು ಮಾತ್ರ ತೊಗೊಂಡ್ವಿ. ಬಟ್ ಇದಾದಮೇಲೆ ಮತ್ತೆ ಇನ್ನೊಂದು ಕಡೆ ಶಾಪಿಂಗ್ ಹೋದ್ವಿ, ಅದ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಒಂದು 20,000 ರೂಪಾಯಿ ಬಿಲ್ ಮಾಡ್ಕೊಂಡು ಬಂದ್ವಿ. ಸೊ ಸದ್ಯಕ್ಕೆ ನಾವು ಮನೆಗೆ ಬೇಕಾಗಿರೋದು ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಆನ್ಲೈನಲ್ಲಿ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ರೇಷನು ಅದು ಇದು ಅಂತ ಎಲ್ಲ ಇದೆ. ಸೊ ಸದ್ಯಕ್ಕೆ ಇಷ್ಟು ಐಟಮ್ಸ್ ಇದೆ. ಇದಕ್ಕೇ ಆಲ್ಮೋಸ್ಟ್ ಒಂದು 15,000 to 20,000 ಆಯಿತು. ಒಂದು ಹೊಸ ಸ್ಟವ್ ತೊಗೊಂಡಿದ್ದೀವಿ. ಸೊ ನಾನು ಇವಾಗ ತಾನೇ ಇದ್ದೆ, ಅವತ್ತು ವಿಡಿಯೋ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸ್ವಲ್ಪ ಸಾಮಾನು ಜೋಡಿಸೋದು ಅದು ಇದು ಟೈಮೇ ಆಗೋಯಿತು. ಇನ್ನೂ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಬಟ್ ಸಾಮಾನೆಲ್ಲ ಜೋಡಿಸ್ಬಿಟ್ಟಿಟ್ಟಿದ್ದೀನಿ. ಇವಾಗ ತಾನೇ ಇದ್ದೆ, ಇದು ನೀಟಾಗಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮಾಪ್ ಮಾಡಿ ಎಲ್ಲ ಆಯಿತು. ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡೋರು ಬರ್ತಾರೆ. ಸೊ ಅವ್ರು ಫಿಕ್ಸ್ ಮಾಡಿದ್ಮೇಲೆ ಬಟ್ಟೆ ಕೂಡ ಒಗೆಯೋಕೆ ಹಾಕಬೇಕು. ಆಲ್ಮೋಸ್ಟ್ ಒಂದು 4-5 ಡೇಸೆಲ್ಲ ಬಟ್ಟೆ ಒಗ್ದಿಲ್ಲ. ಸೊ ಇವಾಗ ಬನ್ನಿ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ಮ್ಯಾಗಿ ನಾನು ಹೇಗೆ ಮಾಡ್ತೀನಿ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾನು ಮ್ಯಾಗಿ ಮಾಡೋದಕ್ಕೆ ಈರುಳ್ಳಿ, ಕ್ಯಾರೆಟು, ಬೀನ್ಸ್ ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದ್ರು ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಬೇಕಾದರೂ ಹಾಕೋಬೋದು, ಅದು ನಿಮ್ಮ ಇಷ್ಟ. ಸೊ ನಾನು ಸದ್ಯಕ್ಕೆ ಇಷ್ಟು ಐಟಮ್ ಕಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು ಅನಿಸ್ತಿತ್ತು. ಸೊ ಈಚೆ ಬಂದೆ, ನಾನು ರಂಗೋಲಿ ಹಾಕಿರೋದನ್ನು ವೀಡಿಯೋದಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡ್ಕೋತಾ ಇದ್ದೆ. ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಈಚೆ ಕಡೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೆ, ವ್ಯೂ ನೋಡಿಕೊಂಡು. ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು, ಬಟ್ ಚೆನ್ನಾಗೇ ಇತ್ತು ವೆದರ್, ಸ್ವಲ್ಪ ಪ್ಲೆಸೆಂಟಾಗೇ ಇತ್ತು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಬಟರ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಎಣ್ಣೆ ಇತ್ತು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದು ಕರಿಬೇವು ನೀವು ಫಸ್ಟಲ್ಲಿ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಲಾಸ್ಟಲ್ಲಿ ಹಾಕ್ಕೊಂಡ್ರು ಇನ್ನೂ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ. ಸೊ ಇವತ್ತು ಸದ್ಯಕ್ಕೆ ನಾನು ಫಸ್ಟಲ್ಲೇ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಆಪ್ಷನಲ್, ನಿಮಗೆ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ನನಗೆ ಜಾಸ್ತಿ ಈರುಳ್ಳಿ ಉದ್ದುದಾಗಿ ಕಟ್ ಮಾಡ್ಕೊಂಡ್ರೆ ಇಷ್ಟ, ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ತುಂಬಾ ಇದು ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಬೆಂದರೂ ಸಾಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕಾಗಿದೆ. ಸೊ ಈ ಟೈಮಲ್ಲಿ ನಾವು ತರಕಾರಿ ಎಲ್ಲ ಹಾಕೋಬೋದು. ಸದ್ಯಕ್ಕೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ. ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಸೊ ತರಕಾರಿಗೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಸೊ ನೀವು ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಬೇಕಾದ್ರೂ ಹಾಕೋಬೋದು. ತರಕಾರಿ ಸ್ವಲ್ಪ ಮುಂಚೆನೇ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿದ್ದ ತಕ್ಷಣ, ಯಾಕಂದರೆ ತರಕಾರಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದೂ ಅಷ್ಟೇ, ಬೀನ್ಸ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಕ್ಯಾರೆಟ್ಗಿಂತ, ಅದಕ್ಕೆ ಮುಂಚೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಫ್ರೈ ಆದಮೇಲೆ ನಾನು ನೆಕ್ಸ್ಟು ಕ್ಯಾರೆಟ್ ಹಾಕೋತೀನಿ. ಸೊ ಈಗ ಇದೆಲ್ಲ ಚೆನ್ನಾಗಾಗಿದೆ. ಚೆನ್ನಾಗಾದ್ಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಸೊ ಕ್ಯಾರೆಟ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈಗ ನೀವು ಮ್ಯಾಗಿಗೆ ಎಷ್ಟೇ ತರಕಾರಿ ಹಾಕಿದ್ರೂ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳಿ. ಸೊ ತರಕಾರಿ ನೀಟಾಗಿ ಬೇಯುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಅಡುಗೆ ಮಾಡ್ಬೇಕಾದ್ರೆ ನಾವು ತರಕಾರಿ ಹೆಂಗೆ ಹಚ್ಕೊಳ್ತೀವಿ ಅನ್ನೋದು ಕೂಡ ಟೇಸ್ಟ್ ಮ್ಯಾಟರ್ ಆಗುತ್ತೆ. ಇದೇ ಟೈಮಲ್ಲಿ ನಿಮಗೆ ಅಕಸ್ಮಾತ್ ಹಸಿ ಬಟಾಣಿ ಇಲ್ಲ ಬಟಾಣಿ ಬೇಕು ಅಂದರೆ ಹಸಿ ಬಟಾಣಿ ಹಾಕೋಬೋದು. ಒಣಗಿಸಿರೋ ಬಟಾಣಿ ಆದರೆ ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಬಟಾಣಿ ಹಾಕೋಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ಈ ಥರ ಮ್ಯಾಗಿ ಯಾರ್ಯಾರು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ.
ಸೊ ಕೆಲವರು ನೀರಲ್ಲಿ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಮ್ಯಾಗಿ ಮಾಡ್ತಾರೆ, ಬಟ್ ಕೆಲವರು ನಂತರ ಮಾಡ್ತಾರೆ. ಸೊ ಈಗ ಇಷ್ಟೇ ತರಕಾರಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಆಲ್ರೆಡಿ ಮ್ಯಾಗಿ ಇದರಲ್ಲಿ ಮಸಾಲೆ ಇರುತ್ತೆ, ಬಟ್ ಸ್ಟಿಲ್ ತರಕಾರಿಗೆ ಉಪ್ಪು ಖಾರ ಇರಲಿ ಅಂತ ಸ್ವಲ್ಪ ಖಾರದ ಪುಡಿ. ನಾ ಹಾಕ್ಕೊಂಡಿದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಅನಿಸುತ್ತೆ, ಸೊ ಖಾರ ಇರಲ್ಲ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಆಲ್ರೆಡಿ ಮಸಾಲೆ ಇದ್ದರೂ ಉಪ್ಪು ಖಾರದ ಪುಡಿ ಹಾಕ್ಕೊಳ್ಳಿ ಒಂಚೂರು. ಏನಕ್ಕೆ ಅಂದರೆ ತರಕಾರಿಗೆ ಹಿಡಿಯುತ್ತೆ, ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಸೊ ನಾನು ಯಾವಾಗಲೂ ಅದನ್ನೇ ಫಾಲೋ ಮಾಡೋದು. ಒಂದು ಸ್ವಲ್ಪ ಆದರೂ ಹಾಕ್ಕೊಳ್ಳೇಬೇಕು, ಸೊ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಹತ್ತಿದ್ಮೇಲೆ ಮ್ಯಾಗಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಮ್ಯಾಗಿ ಮಸಾಲೆನೂ ಅಷ್ಟೇ ಲೈಟಾಗಿ ಒಂದು 10-20 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಸೊ ಮಸಾಲೆ ಎಲ್ಲ ತರಕಾರಿಗೆ ನೀಟಾಗಿ ಇಡಿದ್ರೆ ಮ್ಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್. ಅದಾದಮೇಲೆ ನೀರು ಹಾಕ್ಕೋಬೋದು. ನೀರು ಕೂಡ ಅಷ್ಟೇ, ಲೈಕ್ ನಮಗೆ ಮ್ಯಾಗಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋಬೋದು. ಕೆಲವ್ರಿಗೆ ಸೂಪಿ ನೂಡಲ್ಸ್ ತುಂಬ ಇಷ್ಟ ಇರುತ್ತೆ, ಅವರು ಜಾಸ್ತಿ ನೀರು ಹಾಕ್ಕೋಬೋದು. ಇನ್ನು ಕೆಲವ್ರಿಗೆ ಗಟ್ಟಿ ಮ್ಯಾಗಿ ಇಷ್ಟ ಇರುತ್ತೆ. ಸೊ ನನಗೂ ಸ್ವಲ್ಪ ಸೂಪಿ ಇಲ್ಲದೆ ಇರೋ ಥರ, ಅಂದರೆ ತುಂಬ ಗಟ್ಟಿನೂ ಅಲ್ಲ, ನಾರ್ಮಲ್ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ. ಸೊ ನಾನು ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ನೋಡ್ಬಿಟ್ಟು ನೀರು ಹಾಕ್ಕೋಬೋದು. ಇದು ನೀರು ಹಾಕ್ಕೊಂಡ್ಮೇಲೆ ಇದು ಕುದಿಯೋಕ್ಕೆ ಆಗುತ್ತಲ್ವ, ಇನ್ನೇನು ಕುದಿ ಹತ್ತಿದೆ, ಅವಾಗ ನಾವು ಮ್ಯಾಗಿ ಹಾಕ್ಕೊಂಡ್ರು ಸಾಕು, ನೀಟಾಗೆ ಬೇಯುತ್ತೆ. ಸೊ ಈಗ ಕುದಿ ಹತ್ತಿದೆ ನೀರು, ನಾನು ಮ್ಯಾಗಿ ಹಾಕ್ಕೊತಾ ಇದ್ದೀನಿ. ಈ ಮ್ಯಾಗಿ ಹಾಕ್ಕೊಂಡು ಕೆಲವರು ಬ್ರೇಕ್ ಮಾಡಿ ಹಾಕೋತಾರೆ, ನಾನು ಹಂಗೆ ಹಾಕ್ಕೊಂಡಿದ್ದೀನಿ, ಅದು ಅವ್ರವ್ರ ಇಷ್ಟ. ನಂಗೆ ಉದ್ದ ಇದ್ದರೆ ನೂಡಲ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದು ಬೇಯುತ್ತೆ, ಏನು ಟೆನ್ಷನ್ ಇಲ್ಲ. 1-2 ನಿಮಿಷ ಆ ಕಡೆ ಈ ಕಡೆ ನೀಟಾಗೆ ಸ್ಪೂನಲ್ಲಿ ಇದು ಮಾಡಿದ್ರೆ ಬೆಂದೋಗುತ್ತೆ ನೀರಿಗೆ. ಇವಾಗ ಇದನ್ನು ಹಾಗೆ ಬೇಯಕ್ಕೆ ಬಿಡ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಮ್ಯಾಗಿ ಸಾಫ್ಟ್ ಆಗ್ತಾಯಿದೆ, ಗಟ್ಟಿ ಇರೋದೆಲ್ಲ ನೀರಿಗೆ ಕರಗ್ತಾ ಇದೆ. ಈ ಟೈಮಲ್ಲಿ ನಾವು ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಮ್ಯಾಗಿ ರೆಡಿ ಆಗತ್ತೆ. ಇದು ಇನ್ನೊಂದು ಟಿಪ್ ಏನಂದರೆ, ಅಕಸ್ಮಾತ್ ನಿಮ್ಗೇನಾದ್ರು ಈ ಟೈಮಲ್ಲಿ ನೀರು ಕಮ್ಮಿ ಆದರೆ ತಣ್ಣೀರು ಹಾಕ್ಕೊಳ್ಳೋ ಬದಲು ಬಿಸಿನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಇದು ಆಗೋಕ್ಕಾಗಿದೆ. ಈಗ ನಾನು ಅಂದರೆ ಲಿಡ್ ಮುಚ್ಚಿಬಿಟ್ಟು 1-2 ಮಿನಿಟ್ಸ್ ಬಿಡ್ತೀನಿ. ಸೊ ಮ್ಯಾಗಿ ರೆಡಿಯಾಗಿರುತ್ತೆ, ರೆಡಿ ಟು ಸರ್ವ್. ಸೊ ಇದ್ರ ಜೊತೆ ನಾನು ಸ್ವಲ್ಪ ಫ್ರೂಟ್ಸು ಏನಿದೆ ಅಂತ ನೋಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಇವತ್ತು ಫ್ರೂಟ್ಸು ಕಟ್ ಮಾಡ್ಕೊತೀನಿ. ಈಗ ಆಲ್ಮೋಸ್ಟ್ ಮ್ಯಾಗಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋ ಟೈಮ್, ನೀಟಾಗಿ ಬೆಂದಿದೆ. ಸೊ ನನಗೆ ಈ ಥರ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದೇನಿಲ್ಲ, 10 ಸೆಕೆಂಡ್ ಬಿಟ್ಟರೆ ಸಾಕು, ಅದೆಲ್ಲ ನೀರೆಲ್ಲ ಅಬ್ಸರ್ವ್ ಆಗಿರುತ್ತೆ. ಸೊ ಈಗ ಪರ್ಫೆಕ್ಟಾಗಿ ಮ್ಯಾಗಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಸೊ ನಂಗೆ ಈ ಥರ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮತ್ತು ಆ್ಯಪಲ್ಸ್ ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಬೆಂದಿದೆಯಾ? ಮ್ಯಾಗಿ ಬೇಯದಿರ್ತದಲ್ಲ, ಬೇಯಿಸೋದಲ್ಲ. ತರಕಾರಿ ನೆನ್ನೆ ಬೆಳಿಗ್ಗೆ ಥರ ಕೇಳಬೇಕಾಗಿತ್ತು ನನಗೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ? ಇಲ್ಲಿಗೆ ಸಾಂಬಾರು ರೆಡಿ ಆಗಿದೆ. ಈಗ ಸಾಂಬಾರು ಜೊತೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮತ್ತು ಸ್ವಲ್ಪ ಆಲೂಗೆಡ್ಡೆ ಇತ್ತು, ಆಲೂಗೆಡ್ಡೆ ಚಿಪ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ನಾನು. ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಇದನ್ನು ಸಾಂಬಾರು ಹೆಂಗೆ ಮಾಡಿದೆ ಅಂತ ಶೇರ್ ಮಾಡ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ನೆನ್ನೆ ಪೂರಿ ಮಾಡಿದ್ದೆ, ಸೊ ಪೂರಿ ತಿನ್ಸಿದ್ದೇನೆ, ಅದಕ್ಕೆ ಈ ಥರ ಇದೆ. ಈಗ ಇದರಲ್ಲೇ ಆಲೂಗೆಡ್ಡೆ ಚಿಪ್ಸ್ ಮಾಡೋಕ್ಕೆ ಎಣ್ಣೆ ಕಾಯ್ತಿದ್ದೀನಿ. ಇದು ಎಣ್ಣೆಲಿ ಇದೆ ಪಟ್ಟೆನ ಮಾಡಿಬಿಡೋಣ ಅಂತ. ಇಲ್ಲಿ ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾದ ತಕ್ಷಣ ಚಿಪ್ಸ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಥರನೂ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಫ್ರೆಂಚ್ ಫ್ರೈಸ್ ಥರನೂ ಇರಲಿ, ಸ್ವಲ್ಪ ಈ ಥರ ಚಿಪ್ಸ್ ಥರನೂ ಇರಲಿ ಅಂತ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಂಬಿಡ್ತೀನಿ. ಇವಾಗಲೇ ಬೇಕಾದರೆ ನೀವು ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೋದು, ಬಟ್ ನಾನೇನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ತೇಲ್ಸಿದ ಮೇಲೆ ಉಪ್ಪು ಖಾರ ಹಾಕ್ತೀನಿ. ಜಾಸ್ತಿ ಹೊತ್ತು ಆಲೂಗೆಡ್ಡೆ ನೀರಿಂದ ತೆಗೆದುಬಿಟ್ರೆ ಕಪ್ಪಗಾಗುತ್ತೆ. ಸೊ ನಾನು ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ಟ್ರೈನ್ ಮಾಡಿದ್ದೀನಿ. ಸೊ ನೀರಿನ ಅಂಶ ಕಮ್ಮಿ ಇರುತ್ತೆ, ಎಣ್ಣೆಗೆ ನೀಟಾಗಿ ಹಾಕ್ಬೋದು ಅಂತ. ಸೊ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ತಿದ್ದೀನಿ.
ಇದ್ದೀನಿ, ಕಾದಿದೆ. ಸೊ ಈಗಲೇ ಒಂದು ಗಿಡ ಹಾಕ್ತಾಯಿದ್ದೀನಿ. ಒಂದೇ ಇದ್ದರೆ ಆಗೋ ಥರ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಾಹಿತಿ ಆಗಿರೋದು. ಸೊ ಇವಾಗ ಚಿಪ್ಸ್ ಈ ಕಡೆ ರೆಡಿ ಆಗ್ತಾಯಿದೆ. ಸೊ ಈ ಕಡೆ ಚಿಪ್ಸ್ ರೆಡಿ ಆಗ್ತಿದ್ದಂಗೆ ನಾನು ನೆಕ್ಸ್ಟು ಮತ್ತು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಚಿಪ್ಸು ನೀಟಾಗಿ ಫ್ರೈ ಆಗಲಿ, ಇದು ಒಂದು 2 ಮಿನಿಟ್ಸ್ ಫ್ರೈ ಆಗಬೇಕು. ಸೊ ಚಿಪ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಚಿಪ್ಸು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೀವೇ ನೋಡ್ಬೋದು ಡಿಫ್ರೆನ್ಸು, ಮುಂಚೆ ಹೆಂಗಿತ್ತು ಈಗ ಹೆಂಗಾಗಿದೆ ಅಂತ. ಸೊ ನನಗೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಬೇಕು ಅಂತ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಸೊ ಈಗ ಪರ್ಫೆಕ್ಟ್ ಚಿಪ್ಸ್ ರೆಡಿ ಆಗಿದೆ. ಸೊ ಇದನ್ನು ತೆಗೆದ್ಬಿಟ್ಟು ನೀಟಾಗೆ ಒಂದು ಪ್ಲೇಟಲ್ಲಿ ಇಟ್ಕೋತೀನಿ. ಇದು ನಾನು ಮಾಡ್ತಿರೋದು ಪ್ಲೇನ್ ಚಿಪ್ಸ್. ಅಕಸ್ಮಾತ್ ನಿಮಗೆ ಏನಾದರೂ ಉಪ್ಪು ಖಾರ ಬೇಕು ಅಂದರೆ ಉಪ್ಪು ಖಾರನೂ ಹಾಕೋಬೋದು, ಪೆಪ್ಪರ್ ಪೌಡರು ಹಾಕೋಬೋದು, ಅದು ಆಪ್ಷನಲ್. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ಕಡೆ ಚಿಪ್ಸ್ ರೆಡಿ. ಸೊ ನೆಕ್ಸ್ಟು ನಾನು ಪಲ್ಯ ಮಾಡ್ಕೋತಾ ಇದ್ದೀನಿ. ಸೊ ಪಲ್ಯಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೆಕ್ಸ್ಟು ಪಲ್ಯ ಮಾಡೋಣ ಅಂತ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಸ್ವಲ್ಪ ಬೀಟ್ರೋಟ್, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಸೊ ಈಗ ಎಣ್ಣೆ ಬಾಣಲಿ ಕಾಯಿಗೆ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಪಾತ್ರೆ ತೊಗೊಂಡಿದ್ದೀನಿ, ಇನ್ನೂ ಒಂದು ಬುಕ್ ಮಾಡಿದ್ದೀನಲ್ಲ ಅದಕ್ಕೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಫುಲ್ಲು ಕೆಂಪಗಾಗೋ ತನಕ ಬಾಡಿಸ್ಬೇಕು. ಕೆಂಪಗಾಗೋ ತನಕ ಬಾಡಿಸ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಕಡಲೆಬೇಳೆನೂ ಹಾಕೋಬೋದು. ನಂಗೆ ಬಟ್ ಇಷ್ಟೇ ಬೇಳೆ ಸಾಕು. ಇದು ಫುಲ್ಲು ಕೆಂಪಗಾಗೋ ತನಕ ಬಾಡಿಸ್ಕೊತಾ ಇದ್ದೀನಿ. ಇದು ಕೆಂಪಗಾದ್ಮೇಲೆ ನಾರ್ಮಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಹಾಗೆ ಸ್ವಲ್ಪ ಇವಾಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಅದಾದಮೇಲೆ ನಾರ್ಮಲಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋದಷ್ಟೇ. ಚಟಪಟ ಅನ್ನಲಿ ಕರಿಬೇವು. ಈಗ ಕರಿಬೇವೆಲ್ಲ ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಹಾಕೋಬೋದು. ಆಮೇಲೆ ಈಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನೆಕ್ಸ್ಟು ಬೀಟ್ರೋಟ್ ಹಾಕೋತೀನಿ. ಮೆಣಸಿನ್ಕಾಯು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಸೊ ನಿಮಗೆ ಖಾರಕ್ಕೆ ಬರೀ ಮೆಣಸಿನ್ಕಾಯಿ ಬೇಕು ಅಂದರೆ ಇಷ್ಟಲ್ಲೇ ಫ್ರೈ ಮಾಡ್ಕೋಬೋದು. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೀಟ್ರೂಟ್ನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕೋತಾರೆ. ನೀವು ಆ ಥರನೂ ಮಾಡ್ಬೋದು, ಇಲ್ಲ ಈ ಥರನೂ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಖಾರದ ಪುಡಿ ನನ್ನ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು, ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡು ಹಾಗೆ ಹಾಕಿದೆ. ಬಟ್ ರೆಕಾರ್ಡ್ ಆಗಿರಲಿಲ್ಲ. ಬಟ್ ಎನಿವೇಸ್ ಬರೀ ನಾನು ಅಷ್ಟು ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ನಾನು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದ್ಬಿಟ್ಟು ಖಾರದ ಪುಡಿನೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಬೀಟ್ರೋಟ್ ಬೇಯಿಸ್ಕೊಂಡು ಹಾಕ್ಕೊಂಡಿಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕೋತೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಅಂತ. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ನೀರಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಸೊ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ. ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಇಲ್ಲ ಹಾಗೆ ತಿನ್ನೋಕ್ಕೆ ಇಲ್ಲ ಪೂರಿಗೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಹೋಟ್ಲಲ್ಲಿ ಮೀಲ್ಸ್ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಟೇಸ್ಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಇನ್ನು ಒಂದು ಸೈಡಲ್ಲಿ ಅನ್ನಕ್ಕೂ ಇಟ್ಟಿದ್ದೆ. ಸೊ ಅನ್ನನೂ ಆಗಿದೆ. ಸೊ ನನ್ನ ಊಟ ಕಂಪ್ಲೀಟ್ ಆಗಿದೆ. ಸೊ ಇದಾಗಿತ್ತು ನನ್ನ ಟೇಸ್ಟಿ ಮೀಲ್ಸ್ ಇವತ್ತಿಗೆ.